ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಸಮಾರಂಭ 15 ವರ್ಷಗಳ ನಂತರ ನಡೆಯಿತು. ಸರ್ಕಾರಿ ಪ್ರೌಢಶಾಲೆಯ ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಗೆಳೆಯ ಗೆಳತಿಯರನ್ನ ಕಂಡು ಸಂಭ್ರಮಿಸಿದ ಸುಂದರ ಕ್ಷಣ. ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆ ಹೊಂದಿರುವ ಮುನವಳ್ಳಿ ಪಟ್ಟಣದಲ್ಲಿ. ಗುರುವಂದನಾ ಕಾರ್ಯಕ್ರಮದಲ್ಲಿ 15 ವರ್ಷಗಳ ನಂತರ ಮುಖಾಮುಖಿಯಾಗಿ ಭೇಟಿಯಾದರು ಗುರು ಶಿಷ್ಯರು. ಕತ್ತಲಲ್ಲಿ ಬೆಳಕು ಹುಡುಕಲು ದಾರಿ ತೋರಿಸುವಾತನೇ ಗುರು. ಅಜ್ಞಾನದ ಮಂದಿರದಲ್ಲಿ ಜ್ಞಾನದ ದೀಪ ಹಚ್ಚುವಾತನೇ ಗುರು. ಬೇಕುಗಳ ಜೊತೆಗೆ ಬಯಕೆಯ ಮಹಾಪೂರ, ಬದುಕಲ್ಲಿ ಕಲಿಕೆಯು ಭತ್ತದ ತೊರೆ ಎಂಬುದನ್ನು ತಿಳಿಸಿ ಹೇಳುವಾತನೇ ಗುರು. ಸವದತ್ತಿ ತಾಲೂಕಿನ ಮುನವಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2010-11ನೇ ಸಾಲಿನ 8ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು. ಸುಜ್ಞಾನದೆಡೆಗೆ ನಡೆಸಿದ ಗುರುವೇ ಅಜ್ಞಾನದ ಕಳೆಯ ಕಿತ್ತು ಸುಜ್ಞಾನದ ಬೀಜ ಬಿತ್ತಿ ಸದ್ಗುಣಗಳ ಗೊಬ್ಬರ ಹಾಕಿ ನವಚೇತನದ ಫಲವ ಮೂಡಿಸಿ ದೇಶಕ್ಕೆ ಒಳಿತೆಂಬ ಗಾಳಿಯು ಅಳಿಯದೆ ಉಳಿಸಿ ಸಿಗುವಂತೆ ಮಾಡುವವರೇ ನಮ್ಮೆಲ್ಲರ ಗುರುಗಳು. ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಡೆಸುವ ಗುರುಗಳೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳು ಎಂದು ಹಳೆಯ ವಿದ್ಯಾರ್ಥಿಗಳು ತಮಗೆ ಕಲಿಸಿದ ಗುರುಗಳನ್ನು ಹಾಡಿ ಹೊಗಳಿದ್ರು, ಅವರಿಗೆ ನಮಸ್ಕರಿಸಿದ್ರು, ಕಾಲಿಗೆ ಬಿದ್ದು ಕೃತಜ್ಞತಾ ಭಾವವನ್ನು ಸಲ್ಲಿಸಿದರು. ಈ ವೇಳೆ ಹಳೆ ವಿದ್ಯಾರ್ಥಿಗಳು ತಮ್ಮ ಗೆಳೆಯ ಗೆಳತಿಯರನ್ನ ಭೇಟಿಯಾಗಿ ಉಭಯ ಕುಶಲೋಪರಿಯನ್ನ ವ್ಯಕ್ತಪಡಿಸಿದರು. ಈ ಎಲ್ಲ ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾಯಿತು ಮುನವಳ್ಳಿ ಪಟ್ಟಣ. ವರದಿ ಮಂಜುನಾಥ್ ಸನದಿಯ. ನಮ್ ಭೂತಾಳಿ ಸರಿಗೂ ಗೊತ್ತಿರ್ಲಿ, ನಾನು ಇಲ್ಲಿ ಒಂದು ಘೋಷಣೆ ಐತೆ, ನಮ್ಮ ಗಮನ ಕೊನೆ ಶಾಲೆ ಕೊನೆ ಮಗು. ಅಂದ್ರೆ ಯಾವ ಮಗು ವೀಕ್ ಐತಿ ಆ ಮಗು ಶಾಲೆ ನಮ್ದು ಟಾರ್ಗೆಟ್. ಎಲ್ಲಿ ಬೇಜವಾಬ್ದಾರಿ ತೋರಿಸ್ತಾರ ಆ ಶಾಲೆ ನಮ್ ಟಾರ್ಗೆಟ್. ಅದು ಖಂಡಿತವಾಗಿ ಅನುಷ್ಠಾನ ಮಾಡ್ತೀವಿ ನಾವು. ಈಗಾಗಲೇ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಆ ಮಗು ನನಗೆ ನನ್ನ ಗುರುವಂದನಾ ಕಾರ್ಯಕ್ರಮ ಇಟ್ಟಿದ್ರು. ಈ ಬಹುಶಃ ಇದೇ ಓದಿದ್ದಿರ್ಬೋದು ಅವರು. ಈಗ ಎಷ್ಟು ವರ್ಷ ಐತಿದ್ದು? 24-25. ಇದೇ ಒಂದು ವರ್ಷ ಹಿಂದೆ ಕೂಡ ಕಡಿಮೆ. ಅದು 30 ಮಕ್ಕಳಿದ್ರು. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ಇನ್ ಟೆಕ್ನಿಕಲ್ ಲೈನ್, ಮೆಡಿಕಲ್ ಲೈನ್, ಟೀಚರ್ಸ್. ಆ ಮಗು ಏನಿದೆ ಐಟಿಐ ಮಾಡಿದ್ದಂತ. ನನಗೆ ಫೋಟೋ ನೋಡಿ ಫೋನ್ ಮಾಡಿದ್ದ. ಜಪಾನ್ನಲ್ಲಿ ಅದಾನು. ಜಪಾನಲ್ಲಿ ಒಂದು ಒಳ್ಳೆ ಶ್ರೇಷ್ಠವಾದ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಏನ್ ಸಾದಾ ಐಟಿಐ ಮಾಡ್ದವ. ಸೊ ಇದು ಏನಪ್ಪ ನೀನು ಅಷ್ಟು ಚೆನ್ನಾಗಿ ಮಾಡಿದ್ವಿ ಸರ್, ನಿಮ್ಮ ಪಾದಕ್ಕೆ ದೊಡ್ಡ ನಮಸ್ಕಾರ. ನೀವು ನನಗೆ ಎಲ್ಲೇ ನಾನು ಊರ್ವರೆಗೆ ಗೋಲಿ ಆಡ್ತಿದ್ದೆ. ನೀವು ನಾನು 2007ರಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿ ನಿಮ್ಮಲ್ಲಿ ಬಂದಿದ್ದು. ಫಸ್ಟ್ ಅಪಾಯಿಂಟ್ಮೆಂಟ್ ಬಂದಾಗ ತಲೆಯೊಳಗೆ ಏನಿರ್ತೈತಿ, ನಮ್ಮ ಕೈ ಒಳಗೆ ಕಲ್ತಂಥ ಹುಡುಗರು ಯಾವಾಗೂ ಒಂದು ಪೀಕ್ ಪೊಸಿಷನ್ ಒಳಗೆ ಇರ್ಬೇಕಂದ್ರೆ, ಯಾರೇ ಇರಲಿ, ಯಾರ ಅಪಾಯಿಂಟ್ಮೆಂಟ್ ಆದವ್ರು ಇರ್ತಂದ್ರೆ ಅವ್ರ ಮಕ್ಕಳು ಒಂದು ಹೈಯೆಸ್ಟ್ ಒಂದು ಪೀಕಲ್ಲಿ. ಇವತ್ತು ಬಂದು ನಿಮ್ಗೆ ನೋಡಿದಾಗ ನನ್ಗೆ ಹಿಂಗೆ ಅನ್ನಿಸ್ತಾ, ಇವ್ರು ನನ್ನ ಮಕ್ಕಳು ಅಚೀವ್ಮೆಂಟ್ಸ್ ಮಾಡಿ ಸ್ವಲ್ಪ ಜನ ಹಾದಿಯಲ್ಲಿ ಇದೀರಿ, ಮನ್ಸು ಮುರ್ಕೋಬೇಡ್ರಿ. ಈಗ ನಿಮ್ಮ ವಯಸ್ಸು 35. ಎಲ್ಲ ಸೇರಿಸಿದಿರಿ, ತಮಗೆ ಹೃದಯಪೂರ್ವಕ ಅಭಿನಂದನೆಗಳು. ಯಾಕಂತಂದ್ರೆ ಇಂಥ ಒಂದು ಕಾರ್ಯಕ್ರಮವನ್ನು ಸುಮಾರು ನೋಡಿ ನಾವು 15 ವರ್ಷಗಳಾಯ್ತು. 15 ವರ್ಷ ಅಂತ ಹಾಕಿದಿರಿ, 15ನೇ ವರ್ಷ. ಹಾಗಾಗಿ 15ನೇ ವರ್ಷಗಳಾದ ಮೇಲೆ ನಾವು ನೀವು ಎಲ್ಲರೂ ಕೂಡ ಒಂದು ಕಡೆ ಕಲಿಯುವಂತ ಒಂದು ಕೆಲಸ ಮಾಡಿದಿರಲ್ಲ. ಹಾಗಾಗಿ ಅದಕ್ಕೆ ಅದರ ಹಿಂದೆ ಯಾರ ಶಕ್ತಿ ಇದೆ ಅಂತಕ್ಕಂಥದ್ದು ತಾವೆಲ್ಲ ತಿಳ್ಕೊಂಡಿದ್ದೀರಿ. ಹಾಗಾಗಿ ನಿಮಗೆ ಹೃದಯಪೂರ್ವಕ ನಮ್ಮೆಲ್ಲ ಗುರು ವೃಂದದ ಪರವಾಗಿ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಯಾಕಂತಂದ್ರೆ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲೋ ಕೂಡ ಏನಾಗ್ತೀವಿ ಅಂತಂದ್ರೆ, ಒಂದ್ ಕಡೆ ನಮ್ಮ ಕೆಲಸದ ಒತ್ತಡದಲ್ಲಿ ಇವನ್ ಬರೀ ಫೋನಲ್ಲಿ ಮಾತಾಡೋದಾಗಿದೆ. ಅದರ ಇಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾದಂಥ ಆತ್ಮೀಯರು ಮತ್ತೆ ನನ್ನ ಮುಖ್ಯೋಪಾಧ್ಯಾಯರಾದಂಥ ಶ್ರೀಯುತ ಕೆಲವು ಮಂದಿ ಸಾಧನೆ ಮಾಡಿರಿ, ಕೆಲವು ಮಂದಿ ಜೀವನಗಳು ಸೆಟ್ ಆಗಿರಿ, ಇನ್ನೂ ಕೆಲವು ಮಂದಿ ಆ ಹಾದಿ ಒಳಗಿದೆ. ಯಾಕಂದ್ರೆ ಜೀವನ ಅನ್ನೋದು ಇದು ಒಂದು ನದಿ ಇದ್ದಂಗೆ. ಯಾಕಂದ್ರೆ ನದಿ ಯಾವಾಗ್ಲೂ ಹರಿತಾನೆ ಇರ್ತದೆ, ಅದಕ್ಕೂ ಕೊನೆ ಅನ್ನೋದು ಇರುವುದಿಲ್ಲ. ಅದಕ್ಕೆ ನಾವು ಯಾವಾಗ್ಲೂ ನಮಗೆ ಕೊನೆ ಆತು ಅಂತ ಅನ್ಕೋಬಾರ್ದು. ನದಿ ಇದ್ದಂಗೆ ನಾವು ಅನ್ಕೋಬೇಕು.
ಯಾವಾಗಲೂ ನಾವು ಹರಿತಾನೆ ಇರಬೇಕು, ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾನೆ ಇರಬೇಕು. ನಾವು ಮತ್ತೊಂದು ಈಗ ನೋಡ್ರಿ ಮಹಿಳೆ, ಈಗ ನಾವೆಲ್ಲ ಹೆಣ್ಮಕ್ಳದಿರಿ, ನನಗೆ ಹೆಣ್ಮಕ್ಳಾಗಿಲ್ಲ, ನೀವ ನನ್ನ ಮಕ್ಕಳಿದ್ದಾರೆ. ಯಾಕಂದ್ರೆ ನನಗೆ ಆಕ್ಚುಲಾಗಿ ಹೆಣ್ಣು ಮಕ್ಕಳಂದ್ರೆ ಬಹಳ ಪ್ರೀತಿ. ದೇವ್ರು ನನಗೊಂದು ಹೆಣ್ಣು ಮಗು ಕೊಡಲಿಲ್ಲ, ಇರಲಿ. ಯಾಕಂದ್ರೆ ನಾನು ಶಾಲೆ ಮಕ್ಕಳನ್ನ ನನ್ನ ಹೆಣ್ಮಕ್ಳು ಅಂತ ಅನ್ಕೊಂಡಿನಿ. ಯಾಕಂದ್ರೆ ನಾನು ಒಂದ್ಸಲ ಡಯಟ್ ಟ್ರೈನಿಂಗ್ ಹೋಗಿದ್ನಿ. ಸಿಂಧೂರ್ ಸರ್ ನಮ್ಮ ಗುರುಗಳು, ನಾನು ಅನ್ಕೊಂಡೆ ಸರ್ ಮಕ್ಕಳು ಎಷ್ಟು ಅಂತ ಕೇಳಿದ್ರು. 3 ಗಂಡ ಆದವ್ರಿ ಸರ್, ಒಂದು ಹೆಣ್ಣು ಆಗಲಿಲ್ಲ ಅಂದೆ. ಅವಾಗ ಅವ್ರಂದ್ರು, ಏ ಹುಚ್ಚಿ, ನೀನ ಗಂಡ ಆದ್ರೆ ಏನ್ ತಪ್ಪಾತು, ನೀನು ಶಾಲೆ ಒಳಗೆ ಹೆಣ್ಣು ಮಕ್ಕಳು ಅದಾವಲ್ಲ ಅವೆಲ್ಲ ನಿನ್ನ ಮಕ್ಕಳು. ಯಾವಾಗಲೂ ಎಲ್ಲರೂ ಹೊಟ್ಟೆ ತುಂಬಿಸಿದ್ದಿಲ್ಲ ಅಂದ್ರೆ ಹಾಸ್ಯ. ಎಲ್ಲರೂ ನಗ್ತಾ ಇದ್ದೀರಲ್ಲ, ಅದಕ್ಕಾಗಿ ನಿಮ್ಮ ಮುಖದಲ್ಲಿ ಕಡಿಮೆ ಆಗಿಲ್ಲ ಮತ್ತು ಬಹಳ ಸಂತೋಷವಾಗಿದ್ದೀರಿ ನೀವು. ಈ ಸಂತೋಷ ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಜೀವನದಲ್ಲಿ ಸದಾ ಇರಲಿ ಅಂತಕ್ಕಂಥದ್ದು ನನ್ನ ಆಶಯ. ಇಲ್ಲಿ ಈ ಒಂದು ಶಿಕ್ಷಕರು ಎಲ್ಲರೂ ಇಲ್ಲಿ ಅದಾರ, ಆದ್ರೆ ನಾ ಈ ಶಾಲೆಗೆ ಬಂದಿದ್ದು ಶಿಕ್ಷಕನಾಗಿ ಬನ್ನಿ, ವಿದ್ಯಾರ್ಥಿಯಾಗಿ ಬನ್ನಿ ಅಂತಕ್ಕಂಥದ್ದು ನನಗೊಂದು ಗೊಂದಲ. ಯಾಕಂದ್ರೆ 2007 ಆಯಿತು, 12 ಗಂಟೆಗೆ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಯದ. ಸಮಯ ಹೋದದ್ದೇ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಮಾತಾಡಿದ್ರು, ಪೂಜಾರಿ ಸರ್ ಹಿರಿಯರು ಮಾತಾಡಿದ್ರು, ಲಮಾಣಿ ಸರು, ಕೂತಾಳಿ ಸರು, ಗುರುಮಾತರು ಎಲ್ಲರೂ ಮಾತಾಡಿದ್ರು. ನಾನು ಮಾತನಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ 3 ಕಾರಣಕ್ಕಾಗಿ ನಾನು ಮಾತಾಡಬೇಕು ಅಂತ ಅಂದ್ಕೊಂಡು ಈಗ ಒಂದೇದೇನಪ್ಪ ಅಂತ ನಿಮ್ಮೆಲ್ಲರೂ ಇವಾಗ ಏನು ಮಾಡಿದ್ರು ಅಂದ್ರೆ ಸ್ವೀಟ್ ಕೊಟ್ರು, ಸ್ವಲ್ಪ ಎನರ್ಜಿ ಬಂತು ಮಾತು ಕೊಡ್ರಾಕ. ಮುಖ ಸಪ್ಪಾಗಿತ್ತು, ಮತ್ತೆ ಚಾರ್ಜ್ ಆಗಿಬಿಟ್ರಿ ನೀವು ಒಂದಿಷ್ಟ. ನಮ್ಮ ಮೊಬೈಲ್ ನೋಡಿದ್ರೆ 10% ಚಾರ್ಜ್ ಆದ್ರೆ ನಮಗೆ ಭಾಳ ಖುಷಿ ಇರ್ತವ್ರಿ ಅದು. ಇಲ್ಲಾಂದ್ರೆ 10 ಒಳಗೆ ಬಂತು ಮತ್ತೆ ಕೆಂಪು. ನಾನು ಏನೋ ಈ ವೇದಿಕೆ ಮೇಲೆ ಯಾರು ಮಾತಾಡಬೇಕು. 3ನೇದೇನು ಅಂತಂದ್ರೆ, ನಾನು ನಿಮ್ಮ 10ನೇ ತರಗತಿಯ ಕ್ಲಾಸ್ ಟೀಚರು. ತಮಗೆ ಗೊತ್ತೈತೆ ಇಲ್ಲವೇ ಅಂಬಲ್ಲ, ಜುಲೈ 21ಕ್ಕೆ 2010ಕ್ಕೆ ನಾನು ನಿಂಬಾಳ್ಕರ್ ಮೇಡಮ್ ಅವ್ರ ಜೊತೆ ಪರಸ್ಪರ ವರ್ಗಾವಣೆಯನ್ನು ಪಡೆದುಕೊಂಡು ಈ ಶಾಲೆಗೆ ಬಂದಾಗ ಜಸ್ಟ್ 3 ದಿನ ಆಗಿತ್ತು. ಭೂತಾಳಿ ಸರ್ ಹೆಡ್ ಮಾಸ್ಟರ್ ಚಾರ್ಜ್. ಮತ್ತೊಮ್ಮೆ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಂದ, ಬಹುಶಃ ಈ ಶಾಲೆಗೆ ಬರ್ಬೇಕಾದ್ರೆ ನಾನೇ ಕಾರಣ. ಅತಿ ಇಷ್ಟಪಟ್ಟ ಈ ಶಾಲೆಗೆ ಬಂದೆ ನಾನು. ಯಾಕಂದ್ರೆ ನಾನು ವರ್ಕ್ ಮಾಡ್ತಾ ಇರೋದು ಸರ್ಕಾರಿ ಪ್ರೌಢಶಾಲೆ ಬೆನಕಟ್ಟೆಯಲ್ಲಿ. ಆ ಟೈಮ್ದಲ್ಲಿ 10 ಆರ್ಡರನ್ನು ನಮ್ಮ BO ಅವರು ಕರಿಕೆಟ್ಟಿ ಸಾಹೇಬ್ರು ಇದ್ರು. ಅವಾಗ 10 ಆರ್ಡರ್ ನನ್ನ ಕಿಶದಾಗ ಇಟ್ಟಿದ್ರು ಅವರು. ಕರಿಗಾರ ನಿನ್ಗೆ ಎಲ್ಲಿ ಅನಿಸುತ್ತಲ್ಲ ಆ ಶಾಲೆಯನ್ನು ನೀನೇ ಬರ್ಕೋ, ನೀನೇ ಹೋಗಲ್ಲ ಜಾಯ್ನ್ ಆಗಿ. ಸೊ ಇಂಥ ಅಧಿಕಾರಿ ಒಬ್ಬರು ನಮ್ಮ ಬೆನ್ನಿಂದ ಇದ್ರು. ಯಾಕಂದ್ರೆ ನಾವು ಮಾಡುವಂಥ ಕೆಲಸವನ್ನು ನೋಡಿಕ್ಯಾರ. ಸೊ ನಾನು ಬಹುಶಃ 5 ಹೈಸ್ಕೂಲ್ಗಳನ್ನು ಉದ್ಘಾಟನೆ ಮಾಡಿದೆ. ಬೆನಕಟ್ಟಿ, ಮೊದ್ಲೂರು, ಕಗದಾಳ, ಆದರ್ಶ, ಇನ್ನೊಂದು ಶಾಲೆ ಇದೆ ತಿಮ್ಮನಗೌಡ ಸರ್ ಇದ್ರು ಅವರು, ಮತ್ತು ನಮ್ಮ ಕಾರವಾರ ಸರ್ ಇದ್ರು. ಸೊ ಇದು ಏನಾಗೈತೆ ಅಂದ್ರೆ, ನನಗೆ ಇಷ್ಟಪಟ್ಟಾಗೆ ಕರಿಗಾರ ಎಲ್ಲಿ ಹೋಗ್ತು ಈ ಸಲ 15 ದಿನಕ್ಕೆ ಬೆಡಸೂರಿಂದ ನಾನು ಬಂದುಬಿಟ್ಟೆ. ಆ ಶಾಲೆ ಒಂದು ವಾತಾವರಣ ಇರ್ಬೋದು, ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ಬೋದು, ಅವ್ರು ನೋಡಿ ನನ್ನ ಹೃದಯದಲ್ಲಿ ಇರೋದ್ರಿಂದ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ ಅಂತ ಅನ್ಕೋತಿದ್ದೀನಿ. ಹಾಗೆಯೇ ಇವತ್ತಿನ ಈ ಒಂದು ಸುಂದರ ಸಮಾರಂಭಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ 2010-11ನೇ ಸಾಲಿನ ವಿದ್ಯಾರ್ಥಿಗಳೇ, ತಮಗೂ ಕೂಡ ಕೃತಜ್ಞತಾಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ 2 ನಿಮಿಷದ ಅವಕಾಶ ಕೊಟ್ಟಿದ್ದಾರೆ ನನಗೆ ಮಾತಾಡಲಿಕ್ಕೆ. ನೋಡೋಣ, ಅಷ್ಟೇ ಪ್ರಯತ್ನ ಮಾಡ್ತೀನಿ. ಈಗ 15 ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಇದೇ ಶಾಲೆಯಲ್ಲಿ. ನಿಮ್ಮೊಂದಿಗೆ ನೀವು 10ನೇ ತರಗತಿಯನ್ನು ಮುಕ್ತಾಯ ಮಾಡಿ ಬೀಳ್ಕೊಡುವ ಸಮಾರಂಭ. ಅವತ್ತೂ ಕೂಡ ಹೀಗೆ ಗುರುವೃಂದ ಸೇರಿತ್ತು. ನೀವೆಲ್ಲರೂ ವೇದಿಕೆ ಮುಂದೆ ಕೂತಿದ್ರಿ, ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರಿ, ನಮ್ಮ ಅನಿಸಿಕೆಗಳನ್ನ ಕೇಳಿದ್ರಿ. ಆವತ್ತು ಯಾರೊಬ್ಬರ ಮನಸ್ಸಲ್ಲಿ ಇರಲಿಲ್ಲ 15 ವರ್ಷಗಳ ನಂತರ ಮತ್ತೆ ನಾವು ಒಂದು ದಿನ ಇಲ್ಲಿ ಸೇರ್ತೀವಿ ಅಂತ.